ಡೆವಿಲ್ ಪ್ಲಸ್ BRB ಲೇಟೆಸ್ಟ್ ಅಪ್ಡೇಟ್ಸ್. ಇಬ್ರು ಪ್ರಾಣ ಸ್ನೇಹಿತರು ಕಾರಣಾಂತರಗಳಿಂದ ದೂರ ಆಗಿದ್ರೆ ಇವರಿಬ್ಬರ ಮಧ್ಯೆ ಬಂದ್ಬಿಟ್ಟು ಅವಾಗ ಸೋಷಿಯಲ್ ಮೀಡಿಯಾಗಳಲ್ಲಿ ಫ್ಯಾನ್ ವರ್ಸ್ ಅನ್ನೋದು ಮಾಡ್ತಾನೆ ಇರ್ತಾರೆ. ಏ ದೇವ ಬೇಡ ಕಣೋ, ಬಾರು ಹೋಗೋಣ ಹೇಳೋ ಯಾವನವನು. ಬಟ್ ಕೆಲವಷ್ಟು ಜನ ಇವರಿಬ್ಬರ ಮಧ್ಯೆ ಫ್ಯಾನ್ ವರ್ಸ್ ನ ಕ್ರಿಯೇಟ್ ಮಾಡ್ತಾ ಇದ್ರೆ ಎಷ್ಟೋ ಕೋಟ್ಯಾಂತರ ಜನ ಬಂದ್ಬಿಟ್ಟು ಇವರಿಬ್ರು ಮತ್ತೆ ಒಂದಾಗಿ ಯಾವುದಾದ್ರೂ ಒಂದು ಸಿನಿಮಾನ ಮಾಡಿದ್ರೆ ತುಂಬಾನೇ ಚೆನ್ನಾಗಿರುತ್ತೆ ಅಂತ ಮನಸ್ಫೂರ್ತಿಯಾಗಿ ಕೋರ್ಕೊಳ್ತಾ ಇರೋ ವ್ಯಕ್ತಿಗಳು ಸಹ ಸಾಕಷ್ಟು ಜನ ನಮ್ಮ ಕರ್ನಾಟಕದಲ್ಲಿ ಇದ್ದಾರೆ. ಸೊ ಯಾರ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂತ ಈಗಾಗಲೇ ನಿಮಗೆ ಗೊತ್ತಿರುತ್ತೆ. ಎಸ್, ಕಿಚ್ಚ ಸುದೀಪ್ ಸರ್ ಅಂಡ್ ದರ್ಶನ್ ಸರ್ ಅವರ ಬಗ್ಗೆ ಮಾತಾಡ್ತಾ ಇದ್ದೀನಿ. ಡೆವಿಲ್ ಅಂಡ್ BRB ಬಿಲ್ಲರಂಗ ಭಾಷಾ ಈ ಎರಡೂ ಸಿನಿಮಾಗಳ ಲೇಟೆಸ್ಟ್ ಅಪ್ಡೇಟ್ಸ್ ಬಗ್ಗೆ ಒಂದು ಡೆಡಿಕೇಟೆಡ್ ಆಗಿ ಈ ವಿಡಿಯೋದಲ್ಲೇ ಕವರ್ ಅಪ್ ಮಾಡ್ತಾ ಇರೋದಕ್ಕೆ ನನಗೆ ತುಂಬಾನೇ ಖುಷಿ ಅನಿಸ್ತಾ ಇದೆ. ಸೊ ನೋಡ್ತಾ ಇರೋ ನಿಮಗೆ ಹೇಗೆ ಅನಿಸ್ತಾ ಇದೆ ಅನ್ನೋದನ್ನ ಈ ವಿಡಿಯೋ ಕಂಪ್ಲೀಟ್ ಆಗಿ ಪೂರ್ತಿ ನೋಡಿದ್ಮೇಲೆ ನೀವು ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಬಹುದು ಅಂತ ಹೇಳ್ತಾ, ಸೊ ನೀವು ಶುರು ಮಾಡೋಕ್ಕಿಂತ ಮುಂಚೆ ಹೆಲೋ ಎವ್ರಿವನ್, ನಾನು ಗಜೇಂದ್ರ ಫ್ರಮ್ ಕರುನಾಡು. ಲೆಟ್ಸ್ ಗೆಟ್ ಟು ದ ವಿಡಿಯೋ. ಸೊ ಮೊದಲನೇದಾಗಿ ಡೆವಿಲ್. ಈಗಾಗಲೇ ನಿಮಗೆ ಗೊತ್ತಿರುತ್ತೆ ಅನ್ಕೊಂಡಿರ್ತೀನಿ, ರೀಸೆಂಟ್ಲಿ ಬಂದ್ಬಿಟ್ಟು ಲಲಿತಾ ಮಹಲ್ ಅಲ್ಲಿ ದರ್ಶನ್ ಸರ್ ಅವರ ಡೆವಿಲ್ ಸಿನಿಮಾದ ಶೂಟಿಂಗ್ ಅನ್ನೋದು ನಡೀತಾ ಇತ್ತು. ಆ್ಯಂಡ್ ಈಗಾಗಲೇ ಆ ಶೆಡ್ಯೂಲ್ ಏನಿದೆ ಅಂದರೆ ಆ ಲಲಿತಾ ಮಹಲ್ನಲ್ಲಿ ಪ್ಲಾನ್ ಮಾಡಿದಂಥ ಶೆಡ್ಯೂಲ್ ಏನಿದೆ ಅದು ವ್ರ್ಯಾಪ್ ಆಗಿದೆ. ಅಟ್ ದ ಸೇಮ್ ಟೈಮ್ ಬಂದ್ಬಿಟ್ಟು ನೆಕ್ಸ್ಟ್ ಶೆಡ್ಯೂಲ್ ಬಗ್ಗೆನೂ ಒಂದು ಮಾಹಿತಿ ಸಿಗ್ತಾ ಇದೆ. ನೆಕ್ಸ್ಟ್ ಮಂತ್ ಏಪ್ರಿಲ್ ಇಂದ ರಾಜಸ್ಥಾನಲ್ಲಿ ಡೆವಿಲ್ ಸಿನಿಮಾದ ಶೂಟಿಂಗ್ ಅನ್ನೋದು ಶುರು ಆಗ್ತಾ ಇದೆ ಅಂತ ಒಂದು ಅಫಿಷಿಯಲಿ ಮಾಹಿತಿ ಸಿಕ್ಕಿದೆ. ಸೊ ನೋಡೋಣ, ಇಫ್ ಏನಾದರೂ ಇನ್ನಷ್ಟು ಅಪ್ಡೇಟ್ಸ್ ಬಂದರೆ ಇದ್ರ ಬಗ್ಗೆ ನಿಮಗೆ ತಿಳಿಸ್ಕೊಡ್ತೀನಿ. ಬಟ್ ಇದ್ರ ಜೊತೆಗೆ ಇನ್ನೊಂದು ಮಾಹಿತಿನ ಸಹ ನಿಮ್ಗೆ ಹೇಳಲೇಬೇಕು. ನವಗ್ರಹ ಸಿನಿಮಾದಲ್ಲಿ ಈಗಾಗಲೇ ದರ್ಶನ್ ಸರ್ ಅವ್ರ ಜೊತೆ ಸ್ಕ್ರೀನ್ ಶೇರ್ ಮಾಡ್ಕೊಂಡಿರುವಂತಹ ಶರ್ಮಿಳಾ ಮ್ಯಾಂಡ್ರೆ ಮೇಡಮ್ ಅವರು ಸಹ ಈ ಸಿನಿಮಾಗೆ ಜಾಯಿನ್ ಆಗಿದ್ದಾರೆ ಅಂತ ಅವರೇ ಸ್ವತಃ ಈ ಮಾಹಿತಿನ ತಿಳಿಸ್ಕೊಟ್ಟಿದ್ದಾರೆ. ಡೆವಿಲ್ ಸಿನಿಮಾ ಶೂಟಿಂಗ್ ಅಲ್ಲಿ ಭಾಗಿಯಾಗಿದ್ರಿ ಅಂತ ಕೇಳ್ಪಟ್ಟೆ. ಇವಾಗ ಶೂಟಿಂಗ್ ಮೈಸೂರಲ್ಲಿ ಒಂದು ಸ್ಕೆಡ್ಯೂಲ್ ಆಗಿದೆ, ನೆಕ್ಸ್ಟ್ ರಾಜಸ್ಥಾನಲ್ಲಿ. ಅಟ್ ದ ಸೇಮ್ ಟೈಮ್ ಬಂದ್ಬಿಟ್ಟು ಇವರೇ ರಾಜಸ್ಥಾನದಲ್ಲಿ ನೆಕ್ಸ್ಟ್ ಶೆಡ್ಯೂಲ್ ಅನ್ನೋದು ಶುರು ಮಾಡ್ತಾ ಇದ್ದೀವಿ ಅಂತ ಇವರೇ ಮಾಹಿತಿ ಅನ್ನೋದನ್ನ ಸಹ ತಿಳಿಸ್ಕೊಟ್ಟಿರೋದು. ಸೊ ಇವರು ಪೋರ್ಷನ್ ಬಂದ್ಬಿಟ್ಟು ಈಗಾಗಲೇ 20% ಆಫ್ ಶೂಟಿಂಗ್ ಮುಗ್ದಿದೆಯಂತೆ. ಇನ್ನು ಮಿಕ್ಕಿರುವಂತಹ 80% ಶೂಟ್ ಬಂದ್ಬಿಟ್ಟು ಮೋಸ್ಟ್ ಪ್ರಾಬಬ್ಲಿ ಆದಷ್ಟು ಬೇಗ ಮುಗ್ದೋಗುತ್ತೆ ಅನ್ನೋ ಒಂದು ಮಾತು ಕೂಡ ಹೇಳಿದ್ದಾರೆ. ಸೊ ನೋಡೋಣ, ಇಫ್ ಇನ್ ಕೇಸ್ ಏನಾದರೂ ರಾಜಸ್ಥಾನದಲ್ಲಿ ನೆಕ್ಸ್ಟ್ ಶೆಡ್ಯೂಲ್ ಶುರು ಆದರೆ ಖಂಡಿತ ಏನಾದರೂ ಅಪ್ಡೇಟ್ಸ್ ಬಂದರೆ ನಿಮಗೆ ತಿಳಿಸ್ಕೊಡ್ತೀನಿ ಅಂತ ಹೇಳ್ತಾ, BRB ಬಿಲ್ಲರಂಗ ಭಾಷಾ. ಏನ್ ಗುರು ಗೆಟಪ್ ಎಲ್ಲ ಸ್ವಲ್ಪ ಚೇಂಜ್ ಮಾಡ್ಕೊಂಡಿದೆಯಾ ಅಂದರೆ ಆ್ಯಕ್ಚುಲಿ ಬಂದ್ಬಿಟ್ಟು ಈಗಾಗಲೇ ಈ ವಿಡಿಯೋನ ಶೂಟ್ ಮಾಡಿ ಎಡಿಟ್ ಸಹ ಮಾಡ್ತಾ ಇರಬೇಕಾದ್ರೆ ಇನ್ನೊಂದು ಅಪ್ಡೇಟ್ ಅನ್ನೋದು ಸಿಕ್ತು, ಅದನ್ನು ಇಲ್ಲಿ ಅಡಿಷ್ನಲಿ ಆ್ಯಡ್ ಮಾಡ್ತಾ ಇದ್ದೀನಿ ಅಷ್ಟೇ. ಸೊ ಕನ್ಫ್ಯೂಸ್ ಆಗೋಕ್ಕೆ ಹೋಗಬೇಡಿ, ಇದು ಎಕ್ಸ್ಟ್ರಾ ಅಪ್ಡೇಟು ನಿಮಗೋಸ್ಕರ. ಎಡಿಟ್ ಮಾಡ್ತಾ ಇರಬೇಕಾದ್ರೆ ಸಿಕ್ಕಿರುವಂತಹ ಅಪ್ಡೇಟ್ನ ಮತ್ತೆ ವಿಡಿಯೋ ಮಾಡಿ ಮತ್ತೆ ಅದರೊಳಗಡೆ ಸೇರಿಸಿ ನಿಮಗೆ ತಲುಪಿಸ್ತಾ ಇದ್ದೀನಿ ಅಷ್ಟೇ. ಈ ಸಿನಿಮಾದ ಶೂಟಿಂಗು ಮಾರ್ಚ್ 2nd ವೀಕಿಂದ ಶುರು ಆಗ್ತಾ ಇದೆ ಅಂತ ಕಿಚ್ಚ ಸುದೀಪ್ ಸರ್ ಅವರೇ ಒಂದು ಟ್ವೀಟ್ ಮುಖಾಂತರ ತಿಳಿಸ್ಕೊಟ್ಟಿದ್ರು ಸಹ. ಇವಾಗ ಸಿಗ್ತಿರುವಂತಹ ಮೂಲಗಳ ಪ್ರಕಾರ ಮಾಹಿತಿ ಬಂದ್ಬಿಟ್ಟು ಮಾರ್ಚಲ್ಲಿ ಶೂಟಿಂಗ್ ಅನ್ನೋದು ಶುರು ಆಗ್ತಾ ಇಲ್ಲ, ನೆಕ್ಸ್ಟ್ ಏಪ್ರಿಲ್ ಇಂದ ಶುರು ಆಗ್ತಾ ಇದೆ ಅಂತ ಇವಾಗ ಒಂದು ಮಾಹಿತಿ ಸಿಗ್ತಾ ಇದೆ. ಬಟ್ ಇನ್ನಷ್ಟು ಅಪ್ಡೇಟ್ಸ್ ಬಂದಿದ್ದು ಅದ್ರ ಬಗ್ಗೆ ತಿಳಿಸ್ಕೊಡ್ತೀನಿ. ಆಕ್ಚುಲಿ ಬಂದ್ಬಿಟ್ಟು ಕಿಚ್ಚ ಸುದೀಪ್ ಸರ್ ಅವರು ಇವಾಗ ಒಂದು ಪ್ಲಾನ್ ಹಾಕೊಂಡಿದಾರಂತೆ. ಸೊ 18 ತಿಂಗಳಲ್ಲಿ 2 ಸಿನಿಮಾಗಳನ್ನ ಖಂಡಿತವಾಗ್ಲೂ ನನ್ನ ಫ್ಯಾನ್ಸ್ಗೋಸ್ಕರ ಡೆಲಿವರಿ ಮಾಡೇ ಮಾಡ್ತೀನಿ ಅಂತ ಒಂದು ಪ್ಲಾನ್ ಮಾಡ್ಕೊಂಡಿದಾರಂತೆ. 10 to 15 ಡೇಸ್ ಇಂದ ಕಿಚ್ಚ ಸುದೀಪ್ ಸರ್ ಅವರು ಕರೆಂಟ್ ಹೋಯ್ತಲ್ಲ ಗುರು, ಫಕ್. ಕರೆಂಟ್ ಹೋಗ್ಬಿಡ್ತು. ಆ್ಯಕ್ಚುಲಿ ಬಂದ್ಬಿಟ್ಟು ಒಂದು 10 to 15 ಡೇಸಿಂದ ಕಿಚ್ಚ ಸುದೀಪ್ ಸರ್ ಅವರು ಬಂದ್ಬಿಟ್ಟು ಪ್ರತಿದಿನವೂ 10 to 12 ಅವರ್ಸು ಸ್ಕ್ರಿಪ್ಟ್ನ ಕೇಳ್ತಾ ಇದ್ದಾರಂತೆ. ಅಂದರೆ ನೀವೇ ಅರ್ಥ ಮಾಡ್ಕೊಳ್ಳಿ, ಈಗಾಗಲೇ ಸಾಕಷ್ಟು ಸ್ಕ್ರಿಪ್ಟ್ಸ್ನ ಕೇಳ್ತಾ ಇದ್ದಾರೆ. ಅಟ್ ದ ಸೇಮ್ ಟೈಮ್ ಬಂದ್ಬಿಟ್ಟು ಒಂದು ಸಿಕ್ಕಿರುವಂಥ ಬಸ್ ಪ್ರಕಾರ ಆದಷ್ಟು ಬೇಗ ಕೆಲವೊಂದು ಸ್ಕ್ರಿಪ್ಟ್ಸ್ನ ಲಾಕ್ ಮಾಡುವಂಥ ಸಾಧ್ಯತೆಗಳು ಇದ್ದಾವೆ. ಅದರಲ್ಲಿ ಮ್ಯಾಕ್ಸ್ 2 ಸಹ ಒಂದಾಗಿರುತ್ತೆ. ಅದು ಮ್ಯಾಕ್ಸ್ 2 ಸಿನಿಮಾ ಬಂದ್ಬಿಟ್ಟು ಯಾವಾಗ ಬರುತ್ತೆ ಏನು ಅನ್ನೋದ್ರ ಬಗ್ಗೆ ಸದ್ಯಕ್ಕೆ ಯಾವುದೇ ಒಂದು ಮಾಹಿತಿ ಇಲ್ಲ. ಬಟ್ ಪ್ಲಾನಿಂಗ್ಸ್ ಅಂತೂ ಇದೆಯಂತೆ. ಸೊ ಸದ್ಯಕ್ಕೆ ಬಂದ್ಬಿಟ್ಟು ಕಿಚ್ಚ ಸುದೀಪ್ ಸರ್ ಅವರ ಪ್ಲಾನಿಂಗ್ಸ್ ಬಂದ್ಬಿಟ್ಟು 18 ಮಂತ್ಸ್ಗೆ 2 ಸಿನಿಮಾಗಳನ್ನ ರಿಲೀಸ್ ಮಾಡಬೇಕು ಅಂತ ಅಷ್ಟೇ. ಸೊ ಇನ್ನು ನೆಕ್ಸ್ಟ್ ಇನ್ನಷ್ಟು ಅಪ್ಡೇಟ್ಸ್ ಬಂದಿದ್ದಾವೆ, ಅದನ್ನು ನೆಕ್ಸ್ಟ್ ಹಂಗೆ ಕವರ್ ಅಪ್ ಮಾಡ್ತೀನಿ, ಕೇಳಿಸ್ಕೊಳ್ಳಿ. BRB ಸಿನಿಮಾದ ಡೈರೆಕ್ಟರ್ ಅನೂಪ್ ಭಂಡಾರಿ ಅವರು ಕೆಲವೊಂದು ಮಾಹಿತಿಗಳನ್ನ ಮಾತಾಡಿದ್ದಾರೆ, ಅವುಗಳನ್ನ ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ, ಕೇಳಿಸ್ಕೊಳ್ಳಿ. ಬಟ್ ಆದಷ್ಟು ಬೇಗ ಸಿನಿಮಾ ಸೆಟ್ಗೆ ಇರಲಿ ಅಂತ ಮನಸ್ಫೂರ್ತಿಯಾಗಿ ಕೋರ್ಕೊಳ್ತಾ, ಈ ಸಿನಿಮಾ ಪಕ್ಕ ಹೈ ಆಕ್ಷನ್ ಅಂಡ್ ಕಮರ್ಷಿಯಲ್ ಸಿನಿಮಾ ಆಗಿರುತ್ತಂತೆ. ಸೆಕೆಂಡ್ ಒನ್, ಈ ಸಿನಿಮಾಗೆ ಬಂದ್ಬಿಟ್ಟು ಹಾಲಿವುಡ್ ಸಿನಿಮಾಗಳ ರೀತಿ ಒಂದು ಪ್ರಪಂಚವನ್ನೇ ಸೃಷ್ಟಿ ಮಾಡ್ತಾ ಇದ್ದಾರಂತೆ. ಐ ಮೀನ್ ವರ್ಲ್ಡ್ ಬಿಲ್ಡಿಂಗ್ ಅನ್ನೋದು ಮಾಡ್ತಾ ಇದ್ದಾರಂತೆ.
ಎಕ್ಸಾಂಪಲ್ ತಗೊಳ್ಳಿ, ರಾಕಿಂಗ್ ಸ್ಟಾರ್ ಯಶ್ ಅವರ KGF ಸಿನಿಮಾದಲ್ಲೂ ಸಹ ಅದೊಂದು ವರ್ಲ್ಡ್ ಬಿಲ್ಡಿಂಗ್ ಇರುತ್ತೆ. ಅಟ್ ದ ಸೇಮ್ ಟೈಮ್ ಬಂದ್ಬಿಟ್ಟು ಪ್ರಶಾಂತ್ ನೀಲ್ ಸರ್ ಅವರ ಸಲಾರ್ ಸಿನಿಮಾದಲ್ಲೂ ಸಹ ಖಾನ್ ಸರ್ ಅನ್ನೋ ಒಂದು ವರ್ಲ್ಡ್ ಬಿಲ್ಡಿಂಗ್ ಆಗಿರುತ್ತೆ. ಸೊ ಆ ರೀತಿ BRB ಸಿನಿಮಾದಲ್ಲಿ ಒಂದು ವರ್ಲ್ಡ್ ಬಿಲ್ಡಿಂಗ್ನ ನಾವು ನೋಡ್ಬೋದಂತೆ. ಆ ವರ್ಲ್ಡ್ ಬಿಲ್ಡಿಂಗ್ ಮಾಡ್ತಾ ಅವ್ರು ತೋರಿಸುವಂತಹ ವಿಜುವಲ್ಸಲ್ಲಿ ಕನ್ವೆ ಮಾಡಿದ್ರೆ ನಮ್ಮನ್ನು ಅದಕ್ಕಿಂತ ಬೇರೆ ಒಂದು ಹೈ ಮೂಮೆಂಟ್ಸು ಯಾವುದು ಇರೋದಿಲ್ಲ ಅಂತ ನನ್ನ ಅನಿಸಿಕೆ. ಸೊ ಇನ್ನು ಬೆಂಗಳೂರಲ್ಲೇ ಶೂಟಿಂಗ್ ನಡೀತಾ ಇದೆ. ಇದ್ರ ಬಗ್ಗೆ ಲಾಸ್ಟ್ ವಿಡಿಯೋದಲ್ಲಿ ಸಹ ಹೇಳಿದ್ದೆ. ಆ್ಯಂಡ್ ಈಗ ಸಿಗ್ತಿರುವಂತಹ ಮಾಹಿತಿಯ ಪ್ರಕಾರ ಅರೌಂಡ್ 3 ಅತಿ ದೊಡ್ಡ ಸೆಟ್ಸ್ನ ಹಾಕ್ತಾ ಇದ್ದಾರೆ ಅಂತ ಮಾಹಿತಿ ಬರ್ತಾ ಇದೆ. ಸೊ ಎಲ್ಲಿ ಏನು ಅನ್ನೋದ್ರ ಬಗ್ಗೆ ಸದ್ಯಕ್ಕಂತೂ ನನಗೂ ಐಡಿಯಾ ಇಲ್ಲ, ಬಟ್ 3 ಅತಿ ದೊಡ್ಡ ಸೆಟ್ಸ್ನ ಹಾಕಿದ್ದಾರೆ ಅಂತ ಮಾಹಿತಿ ಬರ್ತಾ ಇದೆ. ಸೊ ಇದನ್ನು ಸಹ ನಿಮಗೆ ಹೇಳಲೇಬೇಕು. ಈ ಸ್ಕ್ರಿಪ್ಟ್ ಇದೆಯಲ್ಲ, BRB ಬಿಲ್ಲರಂಗ ಭಾಷಾ ಸಿನಿಮಾದ ಸ್ಕ್ರಿಪ್ಟ್ ಇದೆಯಲ್ಲ, ಈ ಸ್ಕ್ರಿಪ್ಟ್ ಬಂದ್ಬಿಟ್ಟು ಸುಮಾರು ವರ್ಷಗಳ ಹಿಂದೆಯಿಂದನೂ ಇವರು ಬರ್ಕೊತಾ ಬರ್ತಾ ಇದ್ದಾರಂತೆ, ಡೆವಲಪ್ ಮಾಡ್ತಾ ಬರ್ತಾ ಇದ್ದಾರಂತೆ. ಆ್ಯಂಡ್ ಈ ಸ್ಕ್ರಿಪ್ಟ್ ಬಂದ್ಬಿಟ್ಟು ಆಲ್ಮೋಸ್ಟ್ ಎಲ್ರಿಗೂ ಕನೆಕ್ಟ್ ಆಗೇ ಆಗುತ್ತೆ. ಅದರಲ್ಲೂ ಸಹ ಯೂತ್ ಹುಡುಗರಿಗೆ ತುಂಬಾ ಕನೆಕ್ಟ್ ಆಗುತ್ತೆ ಅಂತ ಮಾಹಿತಿ ಅನ್ನೋದು ಸಿಕ್ಕಿದೆ. ಸೊ ನೋಡೋಣ. ಆ್ಯಂಡ್ ರಂಗಿತರಂಗ ಆ್ಯಂಡ್ ವಿಕ್ರಾಂತ್ ರೋಣ ಸಿನಿಮಾದಲ್ಲಿ ತೋರಿಸ್ಕೊಟ್ಟಿರುವಂತಹ ದೈವದಂಥ ಸನ್ನಿವೇಶಗಳು ಏನಿದಾವೆ ಆ ರೀತಿಯ ಸನ್ನಿವೇಶಗಳು ಈ ಸಿನಿಮಾದಲ್ಲಿ ಇರೋದಿಲ್ವಂತೆ. ಸೊ ಇದೇ ಡಿಫ್ರೆಂಟ್ ವರ್ಲ್ಡ್ ಅಂತೆ. ಸೊ ಇಷ್ಟು ಮಟ್ಟಿಗೆ ಕೆಲವೊಂದು ಮೂಲಗಳ ಪ್ರಕಾರ ಮಾಹಿತಿಗಳು ಸಿಕ್ಕಿದಾವೆ. ಸೊ ನೋಡೋಣ. ಅನೂಪ್ ಭಂಡಾರಿ ಅವ್ರ ಮೇಲೆ ತುಂಬಾ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿರೋಣ. ಯಾವ ರೀತಿ ಅವರು ಕನ್ವೆ ಮಾಡ್ತಾರೆ ಜನರನ್ನ ಅಂತ. ಮುಂದಿನ ದಿನಗಳಲ್ಲಿ ಏನಾದರೂ ಒಂದು ಟೀಸರೋ ಟ್ರೈಲರೋ ಅಥವಾ ಸಿನಿಮಾದ ಅಪ್ಡೇಟ್ಸ್ ಬಂದರೆ ಖಂಡಿತ ನಿಮ್ಮ ಮುಂದೆ ಅದನ್ನು ತಗೋಬರ್ತೀನಿ ಅಂತ ಹೇಳ್ತಾ, ಸೊ ನಿಮಗೆ ಯಾವ ರೀತಿ ಅನ್ನಿಸ್ತು ಈ ಮಾಹಿತಿಗಳನ್ನೆಲ್ಲ ತಿಳ್ಕೊಂಡು ಅನ್ನೋದನ್ನು ಕಮೆಂಟ್ ಬಾಕ್ಸಲ್ಲಿ ಬರೀರಿ. ಐ ನೋ ದಟ್ ಕಿಚ್ಚ ಸುದೀಪ್ ಸರ್ ಅವರ ಅಭಿಮಾನಿಗಳಿಗೆ ಸ್ಯಾಟಿಸ್ಫೈಡ್ ಆಗಿಲ್ಲ ಅಂತ, ಬಟ್ ಹೇಳೋದಕ್ಕೆ ಏನೂ ಇಲ್ಲ ಗುರು. ಐ ಮೀನ್ ಯಾವುದೇ ಒಂದು ಅಪ್ಡೇಟ್ ಸಿಗದೇ ಇದ್ದಾಗ ನಾನು ಏನಂತ ಹೇಳಿ, ನಿಮಗೆ ಸಿಕ್ಕಿರೋ ಅಪ್ಡೇಟ್ಸ್ನ ನಿಮಗೆ ಹೇಳಿದ್ದೀನಿ. ಇದು ಸಹ ಯಾವುದೋ ಒಂದು ಇಂಟರ್ವ್ಯೂದಲ್ಲೋ ಅಥವಾ ಎಲ್ಲೋ ಅನೂಪ್ ಭಂಡಾರಿ ಅವರು ಮಾತಾಡಿರುವಂತಹ ಅಪ್ಡೇಟ್ಸ್ ಇದೆಲ್ಲ. ಐ ಮೀನ್ ಅವ್ರು ಮಾತಾಡಿರುವಂತಹ ಮಾತುಗಳು ಇವೆಲ್ಲ. ಬಟ್ ನಿಮಗೆ ಇದು ಹೈಪ್ ಕೊಡಲ್ಲ ಅಂತ ನನಗೆ ಗೊತ್ತಿದ್ರೂ ಸಹ ಇದನ್ನು ಹೇಳ್ತಾ ಇದ್ದೀನಿ. ಅಂದರೆ ಇದರಲ್ಲೂ ಸಹ ಮೇನ್ ಪಾಯಿಂಟ್ಸ್ ಇದ್ದಾವೆ. ಹೈಲಿ ಆ್ಯಕ್ಷನ್ ಇರುತ್ತೆ ಅಂತ ಕೇಳಿದ್ದೀವಿ. ಅದ್ರ ಜೊತೆಗೆ ಬಂದ್ಬಿಟ್ಟು ವರ್ಲ್ಡ್ ಬಿಲ್ಡಿಂಗ್ ಇರುತ್ತೆ ಅಂತ ಕೇಳಿದ್ದೀವಿ. ಅಟ್ ದ ಸೇಮ್ ಟೈಮ್ ಬಂದ್ಬಿಟ್ಟು ಈ ಸಿನಿಮಾನ ನಾವು 2D ಆ್ಯಂಡ್ 3Dಯಲ್ಲಿ ಎಕ್ಸ್ಪೀರಿಯೆನ್ಸ್ ಮಾಡ್ಬೋದು ಅಂತ ತಿಳ್ಕೊಂಡಿದ್ದೀವಿ. ಸೊ ಈ ರೀತಿ ಅಪ್ಡೇಟ್ಸು ಯಾವುದೇ ಒಂದು ಸಣ್ಣ ಅಪ್ಡೇಟ್ ಬಂದರೂ ಖಂಡಿತ ನಿಮ್ಮ ತನಕ ತಗೋಬರ್ತೀನಿ ಅಂತ ನಾನು ನಿಮಗೆ ಪ್ರಾಮಿಸ್ ಮಾಡ್ತಾ ವಿಡಿಯೋನ ಮುಗಿಸೋ ಸಮಯ ಬಂದಿದೆ. ಇಫ್ ಇನ್ ಕೇಸ್ ಏನಾದರೂ ನೀವು ಇಲ್ಲಿ ತನಕ ನನ್ನ ವಿಡಿಯೋನ ನೋಡ್ಕೊಬಂದಿದ್ರೆ ಅಂದರೆ ಜಸ್ಟ್ ನನ್ನ ಕಡೆಯಿಂದ ಒಂದು ಸಣ್ಣ ರಿಕ್ವೆಸ್ಟ್ ಅಷ್ಟೇ. ನಾನೇನು ನೀವು ಹಣ ಕೊಡಿ ಅಂತ ಕೇಳೋದಿಲ್ಲ ಅಥವಾ ನೀವು ನನಗೇನಾದರೂ ಒಂದು ದೊಡ್ಡ ಸಪೋರ್ಟ್ ಮಾಡಿ ಅಂತ ಕೇಳೋದಿಲ್ಲ. ಜಸ್ಟ್ ನಿಮ್ಮ ರೈಟ್ ಸೈಡಲ್ಲಿರುವಂತಹ ಸಬ್ಸ್ಕ್ರೈಬ್ ಬಟನ್ನ ಒತ್ಕೊಂಡ್ರೆ ಖಂಡಿತವಾಗಲೂ ಇನ್ನಷ್ಟು ಅಪ್ಡೇಟ್ಸು ನಿಮ್ಮ ತಗ ಬರ್ತವೆ ನೋಟಿಫಿಕೇಷನಲ್ಲಿ. ಸೊ ಅದಕ್ಕೋಸ್ಕರನೇ ಹೇಳ್ತಾ ಇದ್ದೀನಿ, ಜಸ್ಟ್ ಸಬ್ಸ್ಕ್ರೈಬ್ ಬಟನ್ನ ಹೊಡೆದ್ಬಿಟ್ಟು ಕೆಳಗಡೆ ಒಂದು ಲೈಕ್ ಕೊಟ್ಬಿಟ್ಟು ನಿಮ್ಮ ಸ್ನೇಹಿತರಿಗೆ, ನಿಮ್ಮ ಕುಟುಂಬದವರಿಗೆ ವಿಡಿಯೋನ ಶೇರ್ ಮಾಡಿದ್ರೆ, ಎಸ್ಪೆಷಲಿ ಕಿಚ್ಚ ಸುದೀಪ್ ಸರ್ ಅವರ ಅಭಿಮಾನಿಗಳಿಗೆ ಶೇರ್ ಮಾಡಿದ್ರೆ ತುಂಬಾ ಬೂಸ್ಟ್ ಸಿಗುತ್ತೆ ನನಗಂತೂ. ಸೊ ಮಾಡ್ತೀರಾ ಅಂತ ಅಂದ್ಕೊಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಅಪ್ಪ ಅಮ್ಮನ ಚೆನ್ನಾಗಿ ನೋಡ್ಕೊಳ್ಳಿ. ಲವ್ ಯು.